ರಾಜಕೀಯ ಅಂದಾಗ ಅಲ್ಲಿ ಪಶ್ಚಿಮ ಬಂಗಾಳ ಅತಿ ದೊಡ್ಡ ಸಂಘರ್ಷದ ಕೇಂದ್ರ ಬಿಂದು ಅಂತ ಕರೆಸಿಕೊಳ್ಳುತ್ತೆ. ಹರಿಯಾಣದಲ್ಲಿ ಅನಿರೀಕ್ಷಿತ ಗೆಲುವು, ಮಹಾರಾಷ್ಟ್ರದಲ್ಲಿ ಮೈತ್ರಿಯ ಮ್ಯಾಜಿಕ್, ದೆಹಲಿ ಮತ್ತು ಬಿಹಾರದಲ್ಲಿ ಬಿಜೆಪಿ ಅಬ್ಬರಿಸಿದೆ. ಈಗ ಇದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಆಗುತ್ತಾ, ಅಂದ್ಕೊಂಡ ಹಾಗೇನೆ ಗೆಲುವು ಸಾಧಿಸೋದಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಕೂಡ ಜಾಸ್ತಿ ಇದೆ. 15 ವರ್ಷಗಳ ಮಮತಾ ಬ್ಯಾನರ್ಜಿ ಅವರ ಆಡಳಿತ ವಿರೋಧಿ ಅಲೆ ಹಾಗೆ ದಾಖಲೆಯ 92.7% ಮತದಾನದ ನಡುವೆ ಬಂಗಾಳ ಇತಿಹಾಸ ಬರೆಯುತ್ತಾ ಅಥವಾ ದೀದಿ ಮತ್ತೆ ಅಧಿಪತ್ಯ ಸ್ಥಾಪಿಸ್ತಾರಾ ಅನ್ನೋದು ಈಗ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡುತ್ತೆ. ಬಿಜೆಪಿಯ ಬಂಗಾಳದ ಪ್ರಯಾಣ ಒಂದು ಸಿನಿಮೆಯ ತಿರುವಿನ ರೀತಿ ಅಂತ ಹೇಳ್ಬೋದು. ಯಾಕಂದರೆ 2016ರಲ್ಲಿ ಕೇವಲ 3 ಸ್ಥಾನ, 10% ಮತ ಹಂಚಿಕೆ. 2021ರಲ್ಲಿ 77 ಸ್ಥಾನಗಳು, ಜೊತೆಗೆ 38% ಮತ ಹಂಚಿಕೆ ಆಗಿತ್ತು ಅನ್ನೋದನ್ನು ಗಮನಿಸಬೇಕು. ಅಮಿತ್ ಶಾ ಅವರ ಬೂತ್ ಮ್ಯಾನೇಜ್ಮೆಂಟ್ ಹಾಗೆ ಮೋದಿಯವರ ವರ್ಚಸ್ಸು ಈ ಸಲ ಬಂಗಾಳದ ಗಲ್ಲಿಗಳಲ್ಲಿ ಸೋನಾರ್ ಬಾಂಗ್ಲಾ ಕನಸನ್ನ ಬಿತ್ತುತ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಜಾಟ್ ಏತರ ಮತಗಳನ್ನು ಧ್ರುವೀಕರಿಸುವ ಮೂಲಕ ಗೆದ್ದಿತ್ತು. ಆದರೆ ಬಂಗಾಳದ ಮಣ್ಣಿನ ಗುಣ ಈಗ ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಹೋರಾಟ ಇರೋದು ಬಂಗಾಳಿ ಅಸ್ಮಿತೆ ಹಾಗೆ ಹೊರಗಿನವರು ಅನ್ನೋ ಘೋಷಣೆಗಳ ಮಧ್ಯೆ ಆಗಿರುವಂಥದ್ದು. ಮಮತಾ ಬ್ಯಾನರ್ಜಿ ಅವರ ಲಕ್ಷ್ಮೀರ್ ಭಂಡಾರ್ ನಂತಹ ಯೋಜನೆಗಳು ಮಹಿಳೆಯರನ್ನ ಟಿಎಂಸಿಯ ಭದ್ರಕೋಟೆಯನ್ನಾಗಿ ಮಾಡಿದೆ ಅಂತಾನೂ ಹೇಳಬಹುದು. ಇಲ್ಲಿ ರಾಜ್ಯದ ಸುಮಾರು 30% ಇರುವ ಅಲ್ಪಸಂಖ್ಯಾತರ ಮತದಾರರು ಟಿಎಂಸಿಗೆ ಶ್ರೀರಕ್ಷೆ ರೀತಿಯಲ್ಲಿ ನಿಂತಿದ್ದಾರೆ. ಬಿಜೆಪಿಯ ಸುನಾಮಿಯನ್ನು ತಡೆಯೋದಕ್ಕೆ ಮಮತಾ ಬ್ಯಾನರ್ಜಿ ಬಳಿ ಅನೇಕ ಅಸ್ತ್ರಗಳು ಕೂಡ ಇದೆ. ಬಂಗಾಳದ ಮಹಿಳೆಯರು ಮಮತಾರನ್ನ ತಮ್ಮ ಮನೆಯ ಪ್ರತಿನಿಧಿ ತರ ನೋಡ್ತಾರೆ. ಅಭಿಷೇಕ್ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ವಾರ್ ರೂಮ್ ಬಿಜೆಪಿಯ ಪ್ರತಿಯೊಂದು ನೀತಿಗೆ ತಿರುಗೇಟನ್ನು ಕೊಡ್ತಾ ಬರ್ತಾ ಇದೆ. ಉತ್ತರ ಬಂಗಾಳ ಹಾಗೆ ಮಟುವಾ ಸಮುದಾಯದ ಮತಗಳನ್ನು ಬಿಜೆಪಿ ಸೆಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರೆ, ದಕ್ಷಿಣ ಬಂಗಾಳದಲ್ಲಿ ಟಿಎಂಸಿ ತನ್ನ ಹಿಡಿತವನ್ನ ಗಟ್ಟಿಯನ್ನಾಗಿ ಮಾಡಿಕೊಂಡಿದೆ. ಮೊದಲ ಹಂತದಲ್ಲಿ 92.7% ಮತದಾನ ನಡೆದಿದೆ. ಸೊ ಈ ಮತದಾನ ರಾಜಕೀಯ ವಿಶ್ಲೇಷಕರಿಗೂ ಕೂಡ ಒಂದು ರೀತಿ ಶಾಕ್. ಸಾಮಾನ್ಯವಾಗಿ ಹೆಚ್ಚಿನ ಮತದಾನ ಆಡಳಿತ ವಿರೋಧಿ ಅಲೆ ಅಥವಾ ಬದಲಾವಣೆಯ ಸಂಕೇತ ಅಂತಾನೂ ಅಂದ್ಕೊಳ್ಳಾಗುತ್ತೆ. ಆದರೆ ಇದು ಮಮತಾ ಬ್ಯಾನರ್ಜಿ ಅವರ ಮೇಲಿನ ನಿಷ್ಠೆಯ ಮತದಾನ ಆಗಿದ್ರೆ ಬಿಜೆಪಿಯ ಕನಸು ಮತ್ತೆ ಭಗ್ನ ಆಗಬಹುದು. ಬಿಜೆಪಿ ಈ ಸಲ ಹರಿಯಾಣದ ಮಾದರಿಯನ್ನ ಫಾಲೋ ಮಾಡ್ತಾ ಇದೆ. ಅಂದ್ರೆ ಪ್ರಬಲ ಸಮುದಾಯಗಳಲ್ಲದ ಸಣ್ಣ ಜಾತಿಗಳನ್ನು ಒಗ್ಗೂಡಿಸೋದು, ಎಸ್ಸಿ ಹಾಗೆ ಎಸ್ಟಿ ಮತಗಳು ಮತ್ತು ಉತ್ತರ ಬಂಗಾಳದ ಜನರ ಅಸಮಾಧಾನವನ್ನ ಬಿಜೆಪಿ ತನ್ನ ಲಾಭಕ್ಕೆ ಬಳಸಿಕೊಳ್ತಾ ಇದೆ. ಅಮಿತ್ ಶಾ ಅವರು ಮೊದಲ ಹಂತದಲ್ಲೇ 110 ಸ್ಥಾನ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸಿರೋದು ಟಿಎಂಸಿ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದೆ. ಏಪ್ರಿಲ್ 29ಕ್ಕೆ 2ನೇ ಹಂತದ ಮತದಾನ ನಡೆಯುತ್ತೆ. ಈ ಮಹಾಸಮರದ ಅಂತಿಮ ಘಟ್ಟವನ್ನ ಏನು ಅನ್ನೋದು ಅದು ನಿರ್ಧಾರ ಮಾಡುತ್ತೆ. ನಿರುದ್ಯೋಗ, ಭ್ರಷ್ಟಾಚಾರ, ವಲಸೆಯಂತಹ ಸಮಸ್ಯೆಗಳು ಮಮತಾ ಸರ್ಕಾರಕ್ಕೆ ಮುಳ್ಳಾಗುತ್ತಾ ಅಥವಾ ಮೋದಿಯವರ ಅಂಗ ಬಂಗ ಕಳಿಂಗ ಕನಸನ್ನ ಬಂಗಾಳದ ಜನ ರಿಜೆಕ್ಟ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆ ಬಂಗಾಳದ ಚುನಾವಣೆ ಹರಿಯಾಣ ಅಥವಾ ಬಿಹಾರದಂತೆ ಈಸಿಯಾಗಿಲ್ಲ. ಸಿದ್ಧಾಂತಗಳ ಅಸ್ಮಿತೆಯ ಹಾಗೆ ಬಂಗಾಳದ ಭವಿಷ್ಯದ ಹೋರಾಟ ಆಗಿದೆ. ಮೇ 4ಕ್ಕೆ ಎಲೆಕ್ಷನ್ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಪಟ್ಟಾಭಿಷೇಕ ಕಂಟಿನ್ಯೂ ಆಗುತ್ತಾ ಅಥವಾ ಬಂಗಾಳದಲ್ಲಿ ಕಮಲ ಈ ಸಲ ಅರಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.